13ನೇ ಪ್ರಕರಣ 178ನೇ ಶ್ಲೋಕ. ಇದು ನಿವೃತ್ತ ಕರ್ಮಾಚರಣ ಪ್ರಕರಣ. ಹಿಂದೆ ಬಂದಿರುವಂತದ್ದು ಪ್ರವೃತ್ತ ಕರ್ಮ ತ್ಯಾಗ. ಪ್ರವೃತ್ತ ಕರ್ಮ ಅಂದ್ರೆ ಏನಂತ ನೋಡಿದ್ದೇವೆ ಈಗಾಗಲೇ. ಫಲಾಪೇಕ್ಷೆಯಿಂದ ಮಾಡುವಂತ ಕರ್ಮ ಪ್ರವೃತ್ತ ಕರ್ಮ. ಪ್ರವೃತ್ತ ಕರ್ಮವನ್ನ ಬಿಡಬೇಕು, ಮಾಡಬಾರದು ಅದನ್ನ. ಪ್ರವೃತ್ತ ಕರ್ಮ ಬಿಡಬೇಕು ಅಂದ್ರೆ ಮತ್ತೆ ಯಾವ ಕರ್ಮ ಮಾಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಅದನ್ನ ನಿರೂಪಣೆ ಮಾಡ್ತಾ ಇದೆ ಪ್ರಕರಣ ನಿವೃತ್ತ ಕರ್ಮ. ನಿವೃತ್ತ ಕರ್ಮ ಅಂದ್ರೆ ಫಲದ ಅಪೇಕ್ಷೆ ಇಲ್ಲದೆ ಕೇವಲ ಭಗವಂತ ನಮ್ಮನ್ನ ಅನುಗ್ರಹಿಸಲಿ ಅನ್ನೋ ಫಲ ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರತಕ್ಕಂಥ ಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಕರ್ಮಕ್ಕೆ ಪ್ರವೃತ್ತ ಕರ್ಮ ಅಂತ ಹೆಸರು. ಅಂತ ಪ್ರವೃತ್ತ ಕರ್ಮವನ್ನ ಮಾಡಬೇಕು ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ಈ ಒಂದು ಪ್ರಕರಣದಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಮೊದಲಿಗೆ ನಾರದರು ಹೇಳ್ತಕ್ಕಂಥ ಮಾತು 1ನೇ ಸ್ಕಂದದ್ದು. ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇಃ ಭಜನ್ನ ಪಕ್ವೋತ ಪತೇತ್ ತದೋ ಯದಿ ಯತ್ರ ಕ್ವವಾ ಭದ್ರಮಭೂತಮುಷ್ಯ ಕೋ ವಾರ್ಥ ಆಪ್ತೋ ಭಜತಾಂ ಸ್ವಧರ್ಮಂ. ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇಃ ಭಜನ್ ಅಪಕ್ವಃ ಅಥ ಪತೇತ್ ತತಃ ಯದಿ ಯತ್ರ ಕ್ವ ವಾ ಭದ್ರಂ ಅಭೂತ್ ಅಮುಷ್ಯ ಕಹ ವಾ ಅರ್ಥಃ ಆಪ್ತಃ ಭಜತಾಂ ಸ್ವಧರ್ಮಂ. ಇದು ನಾರದರಿಗೂ ವೇದವ್ಯಾಸರಿಗೂ ಒಂದು ಸಂವಾದ ನಡೀತಾ ಇರತಕ್ಕಂಥ ಸಂದರ್ಭ. ಆ ಸರಸ್ವತಿ ನದಿ ತೀರದಲ್ಲಿ ವೇದವ್ಯಾಸರು ಕೂತಿದ್ದಾರೆ. ಅಲ್ಲಿಗೆ ನಾರದರು ಭಾಗವತ ರಚನೆ ಮಾಡಿ ಎಂಬ ಪ್ರಾರ್ಥನೆಯನ್ನ ಇಟ್ಟುಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಮಾತು. ಒಟ್ಟು ಅಭಿಪ್ರಾಯ ಹೇಳ್ಬಿಡ್ತೇನೆ, ಆಮೇಲೆ ಮತ್ತೆ ಪದಗಳಿಗೆ ಅರ್ಥ ನೋಡೋಣ. ನಾರದರು ವೇದವ್ಯಾಸರ ಬಳಿ ಹೇಳ್ತಕ್ಕಂಥ ಮಾತು ತ್ಯಕ್ವಾ ಸ್ವಧರ್ಮಂ ಅಂದ್ರೆ ಯಾವ ವ್ಯಕ್ತಿ ನಿವೃತ್ತ ಕರ್ಮ ಮಾಡ್ತಾ ಇದ್ದಾನೆ. ನಿವೃತ್ತ ಕರ್ಮ ಅಂದ್ರೆ ಏನು? ಫಲದ ಅಪೇಕ್ಷೆ ಇಲ್ಲದೆ ಮಾಡ್ತಾ ಇರ್ತಕ್ಕಂಥ ಕರ್ಮಕ್ಕೆ ನಿವೃತ್ತ ಕರ್ಮ ಅಂತ ಹೆಸರು. ಹೀಗೆ ನಿವೃತ್ತ ಕರ್ಮವನ್ನ ಮಾಡ್ತಕ್ಕಂಥ ವ್ಯಕ್ತಿ ಅವನು ಸ್ವಧರ್ಮಂ ತ್ಯಕ್ವಾಪಿ, ಏನೋ ಆಕಸ್ಮಿಕವಾಗಿ ತಾನು ಮಾಡ್ಬೇಕಾಗಿರ್ತಕ್ಕಂಥ ಧರ್ಮಾಚರಣೆಗಳನ್ನ ಮಾಡ್ಲಿಕ್ಕಾಗಿಲ್ಲ, ಸ್ವಧರ್ಮವನ್ನ ಬಿಟ್ಟಿದ್ದಾನೆ. ಆ ಸ್ವಧರ್ಮವನ್ನ ಅಂದ್ರೆ ತಾನು ನಿತ್ಯ ಮಾಡಬೇಕಾಗಿರತಕ್ಕಂತಹ ಅನುಷ್ಠಾನಗಳು, ನಿತ್ಯ ಕರ್ಮಗಳು ಅಂತ ಏನ್ ಕರಿತೀವಿ, ಸಂಧ್ಯಾ ವಂದನೆ ಇತ್ಯಾದಿ ನಿತ್ಯ ಕರ್ಮಗಳು. ಆ ನಿತ್ಯ ಕರ್ಮಗಳನ್ನ ಆಕಸ್ಮಿಕವಾಗಿ ಬಿಟ್ಟರೂ ಕೂಡ, ಬಿಡ್ಲೇಬೇಕು ಅಂತಲ್ಲ, ಏನೋ ಆಕಸ್ಮಿಕವಾಗಿ ಮಾಡುವುದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅವನಿಗೆ ಪಾಪದ ಲೇಪ ಇಲ್ಲ. ಯಾಕೆ? ಅವನು ನಿವೃತ್ತ ಕರ್ಮವನ್ನ ಮಾಡ್ತಾ ಇದ್ದಾನೆ, ಯಾವ ಫಲಾಪೇಕ್ಷೆಯಿಂದನೂ ಕೂಡ ಕರ್ಮವನ್ನ ಮಾಡ್ತಾ ಇಲ್ಲ. ಅಂತವನು ಕೇವಲ ಭಗವಂತನ ಪಾದವನ್ನ ಮಾತ್ರ ಆಶ್ರಯಿಸಿದ್ದಾನೆ, ಭಗವಂತನ ಅನುಗ್ರಹವನ್ನ ಮಾತ್ರ ಪ್ರಾರ್ಥಿಸ್ತಾ ಇದ್ದಾನೆ. ಹೀಗೆ ಜ್ಞಾನವನ್ನ ಮಾಡುವಂಥದ್ದು, ಜ್ಞಾನ ಸಂಪಾದನೆ ಮಾಡುವಂಥದ್ದು, ಶ್ರವಣ ಮನನಾದಿಗಳನ್ನ ಮಾಡ್ತಕ್ಕಂಥದ್ದು, ಇದೆಲ್ಲ ಯಾರು ಮಾಡ್ತಾರೋ ಅಂತ ವ್ಯಕ್ತಿ ಆಕಸ್ಮಿಕವಾಗಿ ತನ್ನ ಸ್ವಧರ್ಮಗಳನ್ನು ಬಿಟ್ಟರೂ ಕೂಡ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪಾಪಲೇಪ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಆ ವ್ಯಕ್ತಿ ಮಾಡುವಂತ ಕರ್ಮಾಚರಣೆಗಳಿರ್ತಾವಲ್ಲ, ಅದರಿಂದ ಒಂದು ಪುಣ್ಯ ಸಂಪಾದನೆ ಮಾಡಿರ್ತಾನೆ. ಆ ಪುಣ್ಯ ಸಂಪಾದನೆ ಪೂರ್ತಿ ಮೋಕ್ಷಕ್ಕೆ ಹೋಗುವಷ್ಟು ಇನ್ನು ಆಗಿರೋದಿಲ್ಲ ಒಂದು ಜನ್ಮದಲ್ಲಿ. ಯಾಕಂದ್ರೆ ಕೃಷ್ಣನ ಹೇಳ್ತಾನಲ್ವಾ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ನಾಂ ಪ್ರಪದ್ಯತೆ. ಒಂದು ಜನ್ಮದಲ್ಲಿ ಸೇರ್ಲಿಕ್ಕೆ ಆಗೋದಿಲ್ಲ ಮೋಕ್ಷಕ್ಕೆ, ಬಹುಜನ್ಮಗಳು ಬೇಕು. ಹಾಗಾಗಿ ಒಂದೊಂದು ಜನ್ಮದಲ್ಲಿ ಅವನು ಸಂಪಾದಿಸಿದ್ದು ಕೂಡ ಅದು ಆ ಪುಣ್ಯ ಕರ್ಮ ಅವನ ಜೊತೆಗೇ ಇರುತ್ತೆ, ಅವನ ಜೊತೆಯಲ್ಲೇ ಇದ್ದು ಅವನನ್ನು ಸಂರಕ್ಷಣೆ ಮಾಡುತ್ತೆ ಅಂತಕ್ಕಂಥ ವಿಚಾರವನ್ನ ಅದು ನಾರದರು ಹೇಳ್ತಿದ್ದಾರೆ. ಅಂದ್ರೆ ಆ ಕರ್ಮ ಮುಂದಿನ ಜನ್ಮಕ್ಕೆ ಸೇರ್ತಾ ಹೋಗುತ್ತೆ. ಆ ನಿವೃತ್ತ ಕರ್ಮ ಎಂಬುವಂಥದ್ದು ಎಂದಿಗೂ ನಾಶವಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಪ್ರಾಯತೆ ಮಹತೋ ಭಯಾತ್ ಎಂಬುದ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ಹಾಗೆ ಆ ನಿವೃತ್ತ ಕರ್ಮ ಎಂಬುದು ನಮ್ಮ ಜೊತೆಯಲ್ಲೇ ನಮ್ಮನ್ನ ಹಿಂಬಾಲಿಸಿಕೊಂಡು ಆ ಪುಣ್ಯ ಬರ್ತಾ ಇರುತ್ತೆ. ಈ ಜನ್ಮದಲ್ಲಿ ಸಂಪಾದಿಸಿದ ಪುಣ್ಯ ಈ ಜನ್ಮ ಮುಗಿತು ಅಂದ್ರೆ ಹೋಯ್ತು ಅಂತಿಲ್ಲ, ಆ ಪುಣ್ಯ ನಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತಾ ಇರುತ್ತೆ. ಹಾಗಾಗಿ ನಿವೃತ್ತ ಕರ್ಮವನ್ನೇ ಆಚರಿಸಬೇಕು ಎಂಬ ವಿಚಾರವನ್ನ ನಾರದರಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ತ್ಯಕ್ವಾ ಸ್ವಧರ್ಮಂ ಅಂದ್ರೆ ಸ್ವಧರ್ಮಂ ತ್ಯಕ್ವ, ಸ್ವಧರ್ಮದ ಬಿಡುವುದಂದ್ರೆ ಅರ್ಥೇನು? ತಾನು ಪ್ರತಿನಿತ್ಯ ಮಾಡಬೇಕಾಗಿರತಕ್ಕಂಥ ನಿತ್ಯ ಕರ್ಮಾನುಷ್ಠಾನಗಳು ಅಂತ ಅರ್ಥ. ಅದನ್ನ
ಏನೋ ಆಕಸ್ಮಿಕವಾಗಿ ಬಿಟ್ಟ. ಬಿಡ್ಲೇಬೇಕು ಅಂತ ಉದ್ದೇಶಪೂರ್ವಕ ಬಿಟ್ಟದ್ದಲ್ಲ, ಆಕಸ್ಮಿಕವಾಗಿ ಬಿಡಬೇಕಾಯ್ತು. ಅಥವಾ ಮಾಡಬೇಕಾದಂತ ಕ್ರಮಗಳಲ್ಲಿ ಸಂಕ್ಷೇಪವಾಗಿ ಮಾಡಬೇಕಾದಂತ ಸಂದರ್ಭ ಬಂತು, ಚಿಕ್ಕದಾಗಿ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ ಬಂತು. ಚರಣಾಂಬುಜಂ ಹರೇಹೇ ಭಜನ್. ಸ್ವಧರ್ಮ ಬಿಟ್ಟರು ಕೂಡ ಭಗವಂತನ ಪಾದ ಸೇವೆ ಇದೆಯಲ್ಲ, ಹರೇಹೇ ಚರಣಾಂಬುಜಂ ಭಜನ್, ನಿರಂತರವಾಗಿ ಭಗವಂತನ ಹರೇಹೇ ಚರಣಾಂಬುಜಂ, ಭಗವಂತನ ಚರಣ. ಚರಣ ಅಂದ್ರೆ ಕಾಲು. ಅದೆಂತ ಕಾಲು? ಅಪ್ರಾಕೃತವಾದ ಕಾಲು. ಅಂಬುಜ, ಅಂಬು ಅಂದ್ರೆ ನೀರು, ನೀರಿನಲ್ಲಿ ಯಾವುದು ಹುಟ್ಟುತ್ತದೆ? ಅಂಬುಜ. ನೀರಿನಲ್ಲಿ ಹುಟ್ಟುವಂತ ಕಮಲ, ಕಮಲದಂತೆ ಕೋಮಲವಾದಂತಹ ಅಪ್ರಾಕೃತವಾಗಿರ್ತಕ್ಕಂಥ ಕಾಲು. ಅದನ್ನ ನಿರಂತರವಾಗಿ ಸ್ಮರಣೆ ಮಾಡತಕ್ಕಂಥ ವ್ಯಕ್ತಿ, ನಿರಂತರವಾಗಿ ಸ್ಮರಣೆ ಮಾಡತಕ್ಕಂಥ ವ್ಯಕ್ತಿ. ಹರೇಹೇ ಚರಣಾಂಬುಜಂ ಸ್ಮರನ್, ಭಗವಂತನ ಚರಣಾಂಬುಜ. ಚರಣಾಂಬುಜ ಶಬ್ದಕ್ಕೆ ಚರಣವೇ ಅಂಬುಜದಂತೆ, ಕಾಲೆಂಬ ಕಮಲ, ಕಾಲೆಂಬ ಕಮಲವನ್ನು ನಿರಂತರವಾಗಿ ಸ್ಮರಣೆ ಮಾಡ್ತಾ ಇದ್ದಾನೆ. ಹಾಗೆ ನಿರಂತರವಾಗಿ ಸ್ಮರಣೆ ಮಾಡ್ತಾ 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 ಅವನು ಅಪಕ್ವ. ಯದಿ ಅಪಕ್ವ, ಅಪಕ್ವ ಅಂದ್ರೆ ಅರ್ಥ ಏನು? ಒಂದು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಎಷ್ಟು ಸಾಧನೆ ಮಾಡಬೇಕು ಅಷ್ಟು ಸಾಧನೆ ಮಾಡಿದ್ರೆ ಪಕ್ವ ಅಂತ ಅರ್ಥ. ಅದಕ್ಕೆ ಸಾಧಕ ಅಂತ ಕರೆಯುವಂಥದ್ದು. ಅಷ್ಟು ಸಾಧನೆ ಮಾಡ್ಲಿಕ್ಕಾಗಿಲ್ಲ ಅಂತಾದ್ರೆ ಅವನನ್ನ ಅಪಕ್ವ ಅಂತ ಕರೆಯೋರು. ಯದಿ ಅಪಕ್ವ ಅಂದ್ರೆ ಪೂರ್ತಿ ಸಾಧನೆ ಮಾಡ್ಲಿಕ್ಕಾಗಿಲ್ಲ, ಸಾಧನೆ ಇನ್ನು ಸ್ವಲ್ಪ ಇದೆ ಅಥವಾ ಸ್ವಲ್ಪನೇ ಸಾಧನೆ ಆಗಿದೆ ಅಂತವನೇನಾಗ್ತಾನೆ? ಈ ದೇಹ ದುರ್ಬಲ ಆಯ್ತು ಅಂದ್ಮೇಲೆ ದೇಹ ಪರಿತ್ಯಾಗ ಮಾಡ್ಲೇಬೇಕಲ್ವಾ? ಪಥೇತ್, ಅವನು ಬೀಳ್ತಾನೆ. ಬೀಳ್ತಾನೆ ಅಂದ್ರೆ ಅರ್ಥ ಏನು? ದೇಹವನ್ನ ಬಿಡ್ತಕ್ಕಂಥ ಸಂದರ್ಭ ಎದುರಾಗತ್ತೆ. ಪತೇತ್, ತತಃ ಪತೇತ್ ಅಂದ್ರೆ ಆ ಒಂದು ಜನ್ಮವನ್ನ ಅಥವಾ ಆ ಒಂದು ದೇಹವನ್ನ ಅವನು ಬಿಡ್ತಾನೆ, ಬಿಟ್ಟು ಪ್ರಾಣವನ್ನ ಬಿಡ್ತಾನೆ. ಯತ್ರಕ್ವ, ಎಲ್ಲಿ ಬೇಕಾದ್ರೂ ಅವನು ಎಲ್ಲಿ ಬೇಕಾದ್ರೂ ಪ್ರಾಣ ಬಿಡಬಹುದು. ಹಾಗೆ ಮುಂದಿನ ಜನ್ಮದಲ್ಲಿ ಯತ್ರಕ್ವವ, ಅವನು ಎಲ್ಲಿ ಬೇಕಾದ್ರೂ ಮುಂದೆ ಹುಟ್ಟಬಹುದು. ಇಂಥವನೇ ಹುಟ್ಟುತ್ತಾನೆ ಅಂತ ಹೇಳಿಕ್ ಆಗೋದಿಲ್ಲ. ಅಂದ್ರೆ ಅರ್ಥ ಏನು? ಇವತ್ತು ಯಾವ ಮನೆಯಲ್ಲಿ ಹುಟ್ಟಿದ್ದಾನೋ, ಯಾವ ವಂಶದಲ್ಲಿ ಹುಟ್ಟಿದ್ದಾನೋ ಅಲ್ಲೇ ಹುಟ್ಟುತ್ತಾನೆ ಅಂತ ಹೇಳಿಕ್ ಆಗೋದಿಲ್ಲ. ಯಾಕಂದ್ರೆ ಕೃಷ್ಣ ಹೇಳ್ತಾನಲ್ವಾ, ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಯೋಗ ಭ್ರಷ್ಟೋ ವಿಜಾಯತೆ ಅಂತ. ಒಂದು ಒಳ್ಳೆ ಸತ್ಕುಲದಲ್ಲಿ ಹುಟ್ಟುತ್ತಾನಷ್ಟೇ. ಅಥವಾ ಅಥವಾ ಇನ್ನೊಂದು ಹೇಳುವಂಥದ್ದು, ಕುಲೇ ಭವತಿ ಅದು ಭದ್ರಂ ಅಭೂತು. ಭದ್ರ ಅಂದ್ರೆ ಮಂಗಳ, ಮಂಗಳಮಯವಾದಂತಹ ವಾತಾವರಣದಲ್ಲಿಯೇ ಇನ್ನಷ್ಟು ತನ್ನ ಸಾಧನೆಯನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ಬೇಕಾದ ರೀತಿಯಲ್ಲೇ ಹುಟ್ಟುತ್ತಾನೆ ಹೊರತು ಎಲ್ಲೆಲ್ಲೂ ಹುಟ್ಟುವಂಥದ್ದಲ್ಲ. ಯತ್ರಕ್ವ, ಎಲ್ಲಿ ಬೇಕಾದ್ರೂ ಜನ್ಮವನ್ನ ಪಡಿಲಿ, ಎಲ್ಲಿ ಬೇಕಾದ್ರೂ ಜನ್ಮವನ್ನ ಪಡೆದರೂ ಕೂಡ ಅವನಿಗೆ ಭದ್ರಂ ಅಭೂತ್, ಭದ್ರವೇ ಆಗತ್ತೆ. ಅಂದ್ರೆ ಭದ್ರ ಅಂದ್ರೆ ಮಂಗಳ ಅಂತ ಅರ್ಥ. ಯಾರಿಗೆ ಸ್ವಧರ್ಮಂ ಭಜತಾಂ, ಸ್ವಧರ್ಮ, ಸ್ವ ಅಂದ್ರೆ ಸ್ವತಂತ್ರನಾಗಿರ್ತಕ್ಕಂಥ ಭಗವಂತ, ಅವನು ನಮಗೆ ಹಾಕಿಕೊಟ್ಟಿರ್ತಕ್ಕಂಥ ಧರ್ಮ. ಭಗವಂತ ವೇದವ್ಯಾಸಾದಿ ರೂಪಗಳಿಂದ, ಕಪಿಲ ಕೃಷ್ಣಾದಿ ರೂಪಗಳಿಂದ ನಮಗೇನು ಮಾರ್ಗದರ್ಶನವನ್ನ ಮಾಡಿದ್ದಾನೆ, ಇಂಥದ್ದನ್ನ ಮಾಡಿ ಇಂಥದ್ದನ್ನ ಮಾಡಬೇಡಿ ಅಂತ ಧರ್ಮಾಚರಣೆಗಳನ್ನ ನಮಗೆ ನಿಯಮನ ಮಾಡಿದ್ದಾನೆ. ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ. ಹಾಗೆ ಭಗವಂತ ತೋರಿಸಿಕೊಟ್ಟಂತ ಧರ್ಮಗಳಿದ್ದಾನಲ್ಲ, ಅದನ್ನ ಮಾಡ್ತಾ ಸ್ವಧರ್ಮಂ ಭಜತ, ಸ್ವಧರ್ಮಗಳನ್ನ, ಸ್ವತಂತ್ರನಾಗಿರತಕ್ಕಂಥ ವಿಷ್ಣು ಭಗವಂತ ಅವನು ಧರ್ಮಾಚರಣೆಗಳನ್ನ ಹಾಕೊಟ್ಟಿದ್ದಾನೆ. ಅದನ್ನ ಯಾರು ಸೇರಿಸ್ತಾ ಇರ್ತಾನೋ ಅಂತ ವ್ಯಕ್ತಿಗೆ ಏನಾಗತ್ತೆ? ಅಮುಷ್ಯ, ಅವನಿಗೆ ಭದ್ರಮಭೂತು, ಮಂಗಳವೇ ಆಗುತ್ತದೆ ಅಂತ ಅರ್ಥ. ಮಂಗಳವೇ ಆಗತ್ತೆ. ಅರ್ಥ ಅಲ್ಲಿ ಭದ್ರಮಭೂತ್, ಕೋವಾ ಅರ್ಥ, ಕೋವಾ ಅರ್ಥ ಅಂದ್ರೆ ಅರ್ಥ ಏನು? ಅರ್ಥ ಆಪ್ತ, ಅವನಿಗೆ ಯಾವುದೋ ಒಂದು ಅರ್ಥ ಶಬ್ದಕ್ಕೆ ಸಂಪತ್ತು ಅಂತ ಅರ್ಥ. ಯಾವುದಾದ್ರೂ ಒಂದು ರೀತಿಯಲ್ಲಿ ಇನ್ನಷ್ಟು ಉತ್ತಮವಾಗಿರ್ತಕ್ಕಂತಹ ಸಂಪತ್ತೇ ಬರುತ್ತೆ ಹೊರತು ಹಾಗೆ ಸಂಪತ್ರಹಿತನಾಗಿ, ಸಂಪತ್ತು ಅಂದ್ರೆ ಇಲ್ಲಿ ಅರ್ಥ ಏನು? ಅಧ್ಯಾತ್ಮ ಸಂಪತ್ತು, ಲೌಕಿಕ ಸಂಪತ್ತಲ್ಲ. ಲೌಕಿಕ ಸಂಪತ್ತು ದೇವರು ಬದುಕಲಿಕ್ಕೆ ಕೊಟ್ಟೆ ಕೊಡ್ತಾನೆ, ಆದ್ರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾದ ಸಂಪತ್ತು. ಅಂದ್ರೆ ಆತ್ಮೋದ್ಧಾರಕ್ಕೆ ಬೇಕಾಗಿರ್ತಕ್ಕಂಥ ಸಂಪತ್ತನ್ನು ಭಗವಂತ ಅನುಗ್ರಹ ಮಾಡೇ ಮಾಡ್ತಾನೆ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ, ಕ್ಷಿಪ್ರಂ ಭವತಿ ಧರ್ಮಾತ್ಮ. ಕೃಷ್ಣ ಗೀತೆ ಹೇಳ್ತಾನಲ್ಲ, ಬೇಗ ಧಾರ್ಮಿಕನಾಗ್ಬಿಡುತ್ತಾನೆ. ಅದನ್ನು ಹ್ರಿಯತೆ ಖ್ಯವಶೋಪಿ ಸಹ, ಪೂರ್ವಾಭ್ಯಾಸೇನ ಕೌಂತೆಯ ಹ್ರಿಯತೆ ಖ್ಯವಶೋಪಿ ಸಹ. ಅವನಿಗೆ ಗೊತ್ತಿಲ್ಲದೆ ಪೂರ್ವ ಜನ್ಮದ ಅಭ್ಯಾಸದಿಂದಾಗಿ ಮತ್ತೆ ಅದೇ ಸಾಧನಾ ಮಾರ್ಗಕ್ಕೆ, ಧಾರ್ಮಿಕ ಮಾರ್ಗಕ್ಕೆ ಬಂದೇ ಬರ್ತಾನೆ ಎಂಬುದಾಗೆಲ್ಲ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಆ ಒಂದು ಅಭಿಪ್ರಾಯದ ಒಂದು ಶ್ಲೋಕ ಇದು. ಅಂತೂ ಯಾರು ಭಗವಂತನಲ್ಲಿ ಭಕ್ತಿಯನ್ನ ಮಾತ್ರ ಮಾಡ್ತಾರೆ,
ಫಲವನ್ನ ಅಪೇಕ್ಷಿಸ್ತಾ ಇಲ್ಲ. ಅಂತವರು ಸಾಧನೆಯಲ್ಲಿ ಎಡವಿದರೂ ಕೂಡ ಅವರಿಗೆ ಯಾವುದೇ ರೀತಿಯಾದ ಚ್ಯುತಿ ಇಲ್ಲ. ಆ ಸಾಧನೆ ಅವರ ಜೊತೆಯಲ್ಲೇ ಇರುತ್ತೆ. ಮುಂದಿನ ಜನ್ಮದಲ್ಲಿ ಮತ್ತಷ್ಟು ಮತ್ತಷ್ಟು ಮಂಗಳವೇ ಆಗತ್ತೆ ಅನ್ನೋದು ದೊಡ್ಡ ಅಭಿಪ್ರಾಯ. ವ್ಯಾಖ್ಯಾನ ಕೊಡ್ತೀನಿ. ಏವಂ ಪ್ರವೃತ್ತ ಕರ್ಮ ತ್ಯಾಜ್ಯಂ, ಪ್ರವೃತ್ತ ಕರ್ಮವನ್ನು ಬಿಡಬೇಕು ಇತಿ ನಿರೂಪಿತಂ. ಅಂತಿಮ ಶ್ಲೋಕೆ ಚ ನಿವೃತ್ತಮಪಿ ಕಾರ್ಯಮಿತ್ಯುಕ್ತಂ. ಇನ್ನು ನನ್ನ ಮೊನ್ನೆಲ್ಲ ಪಾಠ ಆಗಿರತಕ್ಕಂತಹ ಕೊನೆಯ ಶ್ಲೋಕದಲ್ಲಿ ನಿವೃತ್ತ ಕರ್ಮವನ್ನ ಮಾಡಬೇಕು ಅದನ್ನು ಕೂಡ ಹೇಳಿ ಆಯಿತು. ಅಥ ಏವ ಉಭಯಾರ್ಥ ಪ್ರತಿಪಾದಕತ್ವಾದು ಉಭಯ ಮಧ್ಯೆ ನಿವೇಶಿತ. ಹಾಗಾಗಿ ಇದು ಉಭಯಾರ್ಥ ಪ್ರತಿಪಾದಕ ಅಂದ್ರೆ ಅರ್ಥ ಏನು? ಪ್ರವೃತ್ತ ಕರ್ಮವನ್ನ ಮಾಡಬೇಕು, ಪ್ರವೃತ್ತ ಕರ್ಮವನ್ನ ಬಿಡಬೇಕು, ನಿವೃತ್ತ ಕರ್ಮವನ್ನ ಮಾಡಬೇಕು ಎಂಬುದನ್ನ ಹೇಳಿದ್ದಾರೆ. ಅದರ ಕೊನೆಯ ಶ್ಲೋಕ ಏನಿದೆ, ನಿವೃತ್ತ ಕರ್ಮ ಪ್ರಾರಂಭ ಆಗುವುದಕ್ಕಿಂತ ಮೊದಲನೇ ಶ್ಲೋಕ ಅದು. ಮೊನ್ನೆ ಪಾಠ ಆದ ಶ್ಲೋಕ ಅದು. ಹಿಂದಿಂದೆಲ್ಲ ಪ್ರವೃತ್ತ ಕರ್ಮ ಬಿಡಬೇಕು ಅನ್ನೋದು ಶ್ಲೋಕ. ಹಾಗೆ ಕೊನೆಯ ಶ್ಲೋಕದಲ್ಲಿ ಎರಡು ವಿಚಾರ ಬಂದಿದೆ. ಪ್ರವೃತ್ತ ಕರ್ಮ ಬಿಡಬೇಕು, ನಿವೃತ್ತ ಕರ್ಮ ಮಾಡಬೇಕು ಅನ್ನೋದನ್ನ ಸರಿಯಾಗಿ ಮಧ್ಯದಲ್ಲಿ ಇಟ್ಟಿದ್ದಾರೆ. ತತ್ರ ಪ್ರವೃತ್ತಂ ಪರಿತ್ಯಜ್ಯ ನಿವೃತ್ತ ಕರ್ಮ ಕೃತೋ ಕದಾಚಿತ್ ಪರಂ ಪಾರಂ ಅಗತೆ ಸತಿ ತತ್ಪರ ಪ್ರಾಪ್ತ ನ ಭವೇದೇವ. ಪ್ರವೃತ್ತಂ ಪರಿತ್ಯಜ್ಯ, ಪ್ರವೃತ್ತ ಕರ್ಮವನ್ನ ಬಿಟ್ಟು ನಿವೃತ್ತ ಕರ್ಮ ಕೃತೋ, ಪ್ರವೃತ್ತ ಕರ್ಮ ಬಿಟ್ಟಿದ್ದಾನೆ, ನಿವೃತ್ತ ಕರ್ಮವನ್ನು ಮಾಡ್ತಾ ಇದ್ದಾನೆ. ಈ ಕದಾಚಿತ್ ಯಾವಾಗಲೂ ಒಮ್ಮೆ ಪರಂ ಪಾರಂ ಅಗತೆ ಸತಿ, ಏನು ತುತ್ತ ತುದಿ ಆ ಸಾಧನೆಯ ಶಿಖರವನ್ನ ಮುಟ್ಟಬೇಕು, ಆದ್ರೆ ಅದನ್ನು ಮುಟ್ಲಿಕ್ಕಾಗಿಲ್ಲ. ಪರಂಪಾರಂ ತುತ್ತ ತುದಿಯನ್ನ ಅಗತೆ ಸತಿ ಮುಟ್ಲಿಕ್ಕಾಗ್ತಿದ್ದಾಗ ತತ್ಫಲ ಪ್ರಾಪ್ತಿ ನ ಭವೇದೇವ, ಅಲ್ಲಿ ಫಲ ಮುಟ್ಟುವುದೇ ಇಲ್ವಲ್ಲ, ಫಲ ಸಿಕ್ಕಿಲ್ವಲ್ಲ. ಏತತ್ ಫಲಂತು ತತ್ ಸಾಧನ ಪರಿತ್ಯಾಗಾದೇವ ನಾಸ್ತಿ. ಅಂದ್ರೆ ನೋಡಿ, ಏತತ್ ಫಲಂತು ಅಂದ್ರೆ ನೋಡಿ, ಪ್ರವೃತ್ತ ಕರ್ಮ ಮಾಡೋದು ಬಿಟ್ಟಿದ್ದಾನೆ, ನಿವೃತ್ತ ಕರ್ಮ ಮಾಡ್ದ, ಆದರೆ ಫಲ ಮುಟ್ಲಿಕ್ಕಾಗಿಲ್ಲ. ನಿವೃತ್ತ ಕರ್ಮ ಮಾಡೋವರೆಗೂ ಸುಖವನ್ನ ಮಾಡ್ತಾ ಇರುವ ಸಂದರ್ಭದಲ್ಲಿ ಸುಖ ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ನಿವೃತ್ತ ಕರ್ಮವನ್ನ ಮಾಡಿ 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 ಫಲವನ್ನ ಪಡೆದ ಮೇಲೆ ಸುಖ, ಅದರ ಸುಖ. ನಿವೃತ್ತ ಕರ್ಮಾಚರಣೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಆ ಸುಖ ಇಲ್ಲ. ಅಲ್ಲಿಗೇನಾಯ್ತು, ಈ ಕಡೆ ಇತೋ ಭ್ರಷ್ಟ ತಥೋ ಭ್ರಷ್ಟ ಅಂತಾರಲ್ಲ, ಹಾಗಾಯ್ತಲ್ವಾ. ಈ ಕಡೆ ಪ್ರವೃತ್ತ ಕರ್ಮವನ್ನ ಫಲಾಪೇಕ್ಷೆಯಿಂದ ಕರ್ಮ ಮಾಡಿಲ್ಲ, ಅದರಿಂದಾಗಿ ಅದರ ಸುಖವನ್ನ ಪಡೆದಿಲ್ಲ. ನಿವೃತ್ತ ಕರ್ಮ ಗುರಿ ಮುಟ್ಲಿಕ್ಕಾಗಿಲ್ಲ, ಅದರಿಂದಾಗಿ ಅದರ ಸುಖವೂ ಇಲ್ಲ. ಏತತ್ ಫಲಂತು ತತ್ ಸಾಧನ ಪರಿತ್ಯಾಗಾದೇವ ನಾಸ್ತಿ ತತಃ ಉಭಯತೋ ಭ್ರಷ್ಟ ಕಷ್ಟಾಂ ದಶಂ ಆಪತ್ಯೇತ. ಅಲ್ಲಿ ಕಷ್ಟದಶ, ಇತೋ ಭ್ರಷ್ಟ, ಎರಡು ದೋಣಿಯಲ್ಲಿ ಕಾಲಿಟ್ಟಿದ್ದಾನೆ. ಆ ದೋಣಿಯ ಗುರಿ ಮೆಟ್ಟಿಲ್ಲ, ಈ ದೋಣಿಯ ಗುರಿ ಮೆಟ್ಟಿಲ್ಲ, ಮಧ್ಯ ಸಮುದ್ರಕ್ಕೆ ಬಿದ್ದ ಸತ್ತ ಅಂತ. ಹಾಗಾಯ್ತಲ್ವ ಏನು ಪರಿಸ್ಥಿತಿ ಅಂತ ಒಂದು ಪ್ರಶ್ನೆ. ತತಃ ವರಂ ಅವರ ಅಸ್ಥಿರ ಫಲಮಪಿ ಪ್ರವೃತ್ತಂ ಕರ್ಮ. ಅಲ್ಲಿ ನಿಮ್ಗೆ ಏನನ್ಸತ್ತೆ, ನಿವೃತ್ತ ಕರ್ಮ ಇದೆಯಲ್ಲ, ಗುರಿ ಮುಟ್ಟಿದರೆ ಮಾತ್ರ ಸುಖ, ಗುರಿ ಮುಟ್ಟಿಲ್ಲ ಅಂತ ಆದ್ರೆ ಸುಖ ಇಲ್ಲ. ಅದ್ರ ಬದಲು ಪ್ರವೃತ್ತ ಕರ್ಮ ಅದು ಹೌದು, ನೀವು ಹೇಳದಂತೆ ಅಶಾಶ್ವತವಾದದ್ದು, ಅಸ್ಥಿರ ಅಂತ ಹೇಳಿದ್ರಿ, ಅಥವಾ ಅವರ ದೊಡ್ಡ ಸುಖ ಅಲ್ಲ ಅಲ್ಪ ಸುಖ ಅಂತ ಹೇಳಿದ್ರಿ. ಎಲ್ಲ ಇರಲಿ, ಸುಖ ಅಂತೂ ಇದೆಯಲ್ವೋ, ಅಲ್ಪವೋ ಅಸ್ಥಿರವೋ ಸುಖ ಅಂತೂ ಇದೆ, ಅದೇ ಒಳ್ಳೇದಲ್ವಾ. ನಿವೃತ್ತ ಕರ್ಮ ಮಾಡಿ ಗುರಿ ಮುಟ್ಲಿಕ್ಕಾಗಿಲ್ಲ ಅಂತ ಆದ್ರೆ ಸುಖವೇ ಇಲ್ಲ. ಅದ್ರ ಬದಲು ಅಲ್ಪವನ್ನಾರು ಸುಖ ಪಡೋಣ. ದೊಡ್ಡ ಸುಖನೇ ದೊಡ್ಡ ಸುಖ ಕೈ ಹಾಕಿ ಆ ಸುಖ ಸಿಗೋದಿಲ್ಲ ಅಂತ ಸಿಗೋದೇ ಸುಮ್ಮನೆ ಕಷ್ಟಪಡೋದಕ್ಕಿಂತಲೂ ಕೂಡ ಅಲ್ಪ ಸುಖ ಸಿಗತ್ತಾ, ಅಸ್ಥಿರವಾದ ಸಿಗತ್ತಾ, ಸಿಗಲಿ, ಪ್ರವೃತ್ತ ಕರ್ಮವನ್ನೇ ಮಾಡೋಣ ಅಂತ ಅನ್ಸತ್ತೆ. ಪ್ರವೃತ್ತಂ ಕರ್ಮ ಇತ್ಯತಃ. ಹೀಗೆ ಪ್ರಶ್ನೆ ಏನಾದ್ರು ಬಂದ್ರೆ ಹೌದು, ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ಹೌದು ಅನ್ಸತ್ತೆ. ನಿವೃತ್ತ ಕರ್ಮ ಮಾಡಿ ಸುಮ್ಮನೆ ಕಷ್ಟಪಡುವುದಕ್ಕಿಂತಲೂ ಕೂಡ ಗುರಿ ಮುಟ್ಟದೆ ಇತೋ ಭ್ರಷ್ಟ ತಥೋ ಭ್ರಷ್ಟ ಅಂತ ಆಗೋದಕ್ಕಿಂತಲೂ ಕೂಡ ಪ್ರವೃತ್ತ ಕರ್ಮವನ್ನ ಮಾಡಿ ಸಿಕ್ಕದಷ್ಟು ಫಲ ಅನುಭವಿಸುವುದೇ ಒಳ್ಳೇದಲ್ವಾ ಅಂತ ಅನ್ಸತ್ತೆ. ಸತ್ಯಂ ಪರಂಪಾರಂ ಅಗತೆ ಫಲಂ ನ ಭವೇದೇವ ಇತಿ. ನೀವೇನು ಹೇಳಿದ್ರಿ, ತುತ್ತ ತುದಿ ಮೋಕ್ಷಕ್ಕೆ ಹೋಗುವ ಅರ್ಹತೆ ಪಡೆದಿಲ್ಲ ಅಂತ ಆದ್ರೆ ಆ ಸುಖ ಸಿಗೋದೇ ಇಲ್ಲ ಅಂತ ನೀವು ಹೇಳಿದ್ರಲ್ಲ, ಅದ್ ಸರಿ. ಪರಂಪಾರಂ ಅಂದ್ರೆ ಪಾರ ಅಂದ್ರೆ ತೀರ, ಪರಮ ಗುರಿ, ಉತ್ಕೃಷ್ಟವಾದ ಸಾಧನೆಯ ತುತ್ತ ತುದಿಯನ್ನ ಮುಟ್ಟಿಲ್ಲ ಅಂತ ಆದ್ರೆ ಫಲಂನ ಭವೇದೇವ, ಫಲ ಸಿಗೋದಿಲ್ಲ ಅಂತೇಳಿ ಸತ್ಯ. ತಥಾಪಿ ಕಾಲ ವ್ಯವಧಾನೇನ ಜನ್ಮಾಂತರೇ ಅಪಿ ಮಹತ್ಫಲಂ ಭವೇದೇವ ಇತಿ ತದೇವ ಅನುಷ್ಠೇಯಂ. ಈ ಜನ್ಮದಲ್ಲಿ ಫಲ ಸಿಗದೇ ಇರಬಹುದು, ಈ ಜನ್ಮದ ಸಾಧನೆ ವ್ಯರ್ಥ ಆಗೋದಿಲ್ಲ. ಕಾಲ ವ್ಯವಧಾನೇನ, ಒಂದು ಕಾಲದ ವಿಳಂಬ, ಈ ಜನ್ಮ ಮುಗಿತು ಮತ್ತೊಂದು ಜನ್ಮ, ಅಲ್ಲೂ ಆಗಿಲ್ಲ ಮತ್ತೊಂದು ಜನ್ಮ, ಇನ್ನೊಂದು 2, 3, 4, 5 ಜನ್ಮಗಳಲ್ಲಿ ಏನಾಗುತ್ತೆ,
ಜನ್ಮಾಂತರೇ ಅಪಿ ಮಹತ್ಫಲಂ ಭವೇದೇವ. ಈ ಜನ್ಮದಲ್ಲಿ ಸಿಗದೆ ಹೋದ್ರು ಇನ್ನೊಂದು ಜನ್ಮದಲ್ಲಾದ್ರೂ ಕೂಡ ಫಲ ಎಂಬುದು ಸಿಕ್ಕೇ ಸಿಗತ್ತೆ. ಹಾಗಾಗಿ ತದೇವ ಅನುಷ್ಠೇಯಂ, ಆ ಭಗವಂತನ ಅನುಗ್ರಹವನ್ನ ಸಂಪಾದನೆ ಮಾಡತಕ್ಕಂತಹ ಫಲಾಪೇಕ್ಷೆ ಇಲ್ಲದೆ ಇರುವಂತಹ ನಿವೃತ್ತ ಕರ್ಮವನ್ನೇ ಮಾಡಬೇಕು. ನದು ಪ್ರವೃತ್ತಂ ನಿಷ್ಫಲತ್ವಾತ್. ಪ್ರವೃತ್ತ ಕರ್ಮಕ್ಕೆ ಫಲವೇ ಇಲ್ಲ, ಏನೋ ಅಲ್ಪ ಫಲ ಬರಬಹುದು, ಅದು ವ್ಯರ್ಥ ಅದು. ಹಾಗಾಗಿ ಅಂತಹ ಪ್ರವೃತ್ತ ಕರ್ಮವನ್ನು ಮಾಡಲೇಬಾರದು. ಎಚ್ಚ ಫಲಮಿತಿ ಅಭಿಮತಂ ನ ತತ್ಫಲಂ. ಈಗಲ್ಲಿ ಹೇಳಿದ್ರು ಪ್ರವೃತ್ತ ಕರ್ಮ ನಿಷ್ಫಲತ್ವ, ಅದು ಫಲನೇ ಇಲ್ಲ ಅಂತ. ಯಾಕೆ ಫಲ ಇಲ್ಲ? ಈಗ ನಾನು ಸ್ವರ್ಗವನ್ನು ಉದ್ದೇಶಿಸಿ ಯಾಗ ಮಾಡ್ತಾನೆ, ಸ್ವರ್ಗ ಸಿಗತ್ತೆ, ಫಲ ಬಂತೋ ಇಲ್ವೋ? ಸಂಪತ್ತು ಬರ್ಲಿ ಅಂತ ಏನೋ ಯಜ್ಞ ಮಾಡ್ತಾನೆ, ಸಂಪತ್ತು ಬಂತೋ ಇಲ್ವೋ? ಫಲ ಇದೆಯಲ್ಲ ಅಂತ ಹೇಳಿದ್ರೆ ಫಲ ಅಂತ ಅನ್ಸತ್ತೆ, ಆದರೆ ಅದು ವಾಸ್ತವಿಕವಾಗಿ ಫಲವಲ್ಲ. ಎಚ್ಚ ಫಲಮಿತಿ ಅಭಿಮತಂ. ನೀವೆಲ್ಲ ಯಾವುದನ್ನ ಫಲ ಅಂತ ತಿಳ್ಕೊಂಡಿದ್ದೀರೋ, ಸಂತಾನ, ಸಂಪತ್ತು, ಭೂಮಿ, ಬಂಗಾರ, ಸ್ವರ್ಗ ಇತ್ಯಾದಿಗಳನ್ನ, ನತತ್ ಫಲಂ, ಅದು ಫಲ ಅಲ್ವೇ ಅಲ್ಲ. ಕಿಂತು ಕೇವಲಂ ಫಲವತು ಅವಭಾಸತೆ ಬಾಲಾನಾಂ. ಫಲದಂತೆ ತೋರತ್ತೆ, ಫಲ ಅಲ್ಲ. ಸಮುದ್ರದ ತೀರದಲ್ಲಿ ಒಂದು ಕಪ್ಪೆ ಚಿಪ್ಪು ಬಿದ್ದಿರತ್ತೆ, ಸೂರ್ಯನ ಕಿರಣ ಅದ್ರ ಮೇಲೆ ಬಿದ್ರೆ ಫಳ 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 ಹೊಳೆಯತ್ತೆ, ಬೆಳ್ಳಿ ಅಂತ ಅನ್ಸತ್ತೆ. ಹತ್ರ ತೆಗೆದುಕೊಳ್ಳಿಕ್ಕೆ ಅಂತ ಹೋಗ್ತಾನೆ, ಹೋಗಿ ಮುಟ್ಟಿದ ಮೇಲೆ ಗೊತ್ತಾಗತ್ತೆ ಬೆಳ್ಳಿ ಎಲ್ಲ ಕಪ್ಪೆ ಚಿಪ್ಪು ಅಂತ. ನೋಡಿದ ಕೂಡಲೇ ಬೆಳ್ಳಿ ಅನ್ಸತ್ತೆ. ಹಾಗೆ ಪ್ರವೃತ್ತ ಕರ್ಮದ ಫಲ ಇದೆಯಲ್ಲ, ಅದು ಫಲ ಅಂತ ಅನ್ಸತ್ತೆ, ಆದ್ರೆ ಅದು ಫಲ ಅಲ್ಲ. ಫಲವತ್ ಅವಭಾಸತೆ, ಫಲದಂತೆ ತೋರತ್ತೆ, ಅದು ಫಲವಲ್ಲ. ಪ್ರದೀಪ ಇವ ಶಲಭಾನ ಇತ್ಯಭಿಸಂಧಿನ ಬ್ರವೀತಿ. ಶಲಭ ಒಂದು ಬೆಂಕಿ ಹುಳ ಅಥವಾ ಏನೋ ಮಳೆ ಹುಳ ಅಂತಾರೆ. ಮಳೆ ಹುಳ ಆ ದೀಪವನ್ನ ನೋಡಿ ಭಾರಿ ಆಕರ್ಷಣೆ, ಏನಿದು ಫಳ 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 ಹೊಳಿತಿದೆ ಅಂತ ಹೇಳಿ ಹಾರಿ ಬಂದು ದೀಪವನ್ನು ಮುಟ್ಟತ್ತೆ, ರೆಕ್ಕೆ ಸುಟ್ಟುಕೊಂಡು ಸತ್ತು ಬೀಳತ್ತೆ ಅಲ್ವಾ? ಅದ್ರ ಆಕರ್ಷಣೆಯಿಂದ ಹೋಗಿ ಮುಟ್ತು. ಹಾಗೆ ಫಲದ ಬಗ್ಗೆ ಆಕರ್ಷಣೆಯಿಂದ ಪ್ರವೃತ್ತ ಕರ್ಮವನ್ನು ಮಾಡ್ತೀವಿ, ಏನೋ ಒಂದು ಅಲ್ಪ ಸ್ವಲ್ಪ ಪಡಿತೀವಿ, ಆ ಫಲದಿಂದಲೇ ದುಃಖ ಪಡುವಂತ ಸಂದರ್ಭ ಎಷ್ಟೋ ಸಂದರ್ಭದಲ್ಲಿ ಇರುತ್ತೆ. ಹಾಗಾಗದು ಫಲ ಅಲ್ಲ. ಫಲೋದ್ದೇಶದಿಂದ ಮಾಡುವಂತ ಕರ್ಮದ ಫಲ ಫಲವೇ ಅಲ್ಲ. ಶಲಭ ಅಂದ್ರೆ ಹುಳಗಳು ಅಂತ ಅರ್ಥ, ಮಿಂಚುಳ ಇತ್ಯಾದಿಗಳು. ಪ್ರದೀಪೇ ಇವ ಶಲಭಾನ, ಶಲಭಾನ ಪ್ರದೀಪೇ ಇವ. ಶಲಭಗಳಿಗೆ, ಮಿಂಚು ಅಥವಾ ಮಳೆ ಹುಳಗಳಿಗೆ ಪ್ರದೀಪ ಅಂದ್ರೆ ಉರಿಯುತ್ತಿರುವ ಬೆಂಕಿಯಲ್ಲಿ ಹೇಗೆ ವ್ಯಾಮೋಹವೋ, ಹಾಗೆ ಪ್ರವೃತ್ತ ಕರ್ಮದ ಫಲದಲ್ಲಿ ಅಪೇಕ್ಷೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಅದರ ಫಲವೂ ಕೂಡ ಅದು ಸುಖಕಾರಕವಾದದ್ದಲ್ಲ. ಇತ್ಯಭಿಸಂಧಿನ, ಈ ಅಭಿಪ್ರಾಯದಿಂದಾಗಿ ಬ್ರವೀತಿ ಹೇಳುತ್ತಿದ್ದಾರೆ. ಈ ಶ್ಲೋಕವನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ತ್ಯಕ್ವಾ ಇದು ಸ್ವಧರ್ಮಂ ಪ್ರವೃತ್ತ ಲಕ್ಷಣಂ ತ್ಯಕ್ವಾ. ಸ್ವಧರ್ಮಂ ತ್ಯಕ್ವಾ ಅಂದ್ರೆ ಏನು? ತಾನು ಫಲದ ಉದ್ದೇಶದಿಂದ ಮಾಡುವಂತ ಕರ್ಮ ಅದನ್ನು ಬಿಟ್ಟು ಅಂತ ಅರ್ಥ. ನಿತ್ಯ ಕರ್ಮಗಳನ್ನು ಬಿಟ್ಟು ಅಂತ ಅರ್ಥ ಅಲ್ಲ. ಪ್ರವೃತ್ತ ಕರ್ಮಗಳನ್ನು ಬಿಟ್ಟು ಹರೇಹೇ ಚರಣಾಂಬುಜಂ ಭಜನ್, ನಿರಂತರವಾಗಿ ಭಗವತ್ಪಾದ ಪದ್ಮದ ಸ್ಮರಣೆಯನ್ನೇ ಮಾಡ್ತಾ ಇದ್ದಾನೆ. ಅಪಕ್ವ ಬುದ್ಧಿತ್ವಾತು ತತಃ ಭಜನಾತ್ ಯದಿ ಪತೇತು. ಇನ್ನೂ ಅಷ್ಟು ಉತ್ಕೃಷ್ಟವಾದ ಬುದ್ಧಿ ಇಲ್ಲ, ಬುದ್ಧಿಯ ಪರಿಪಕ್ವತೆ ಇಲ್ಲ, ಏನೋ ಫಲ ಅರ್ಥಕ್ಕೆ ನಿಂತು ಮಾಡಬೇಕಾಗಿರತಕ್ಕ ನಿವೃತ್ತ ಕರ್ಮಾನುಷ್ಠಾನ ಬಿಟ್ಟು ಹೋಯ್ತು, ವಯಸ್ಸಾಯ್ತು, ಪ್ರಾಣ ಬಿಟ್ಟ. ಯದಿ ಪತೇತ್ ಅಥ ತದಾಪಿ, ಹಾಗಿದ್ದರೂ ಕೂಡ ಯತ್ರ ಕ್ವಾವಾ ಜನ್ಮನಿ, ಯಾವುದೋ ಒಂದು ಜನ್ಮದಲ್ಲಿ ಕೃಪ್ತಿ ಅಭಾವಾದೇವ ಏವ ಮುಕ್ತಿ. ಕೃತ್ಯ ಭಾವಾತ್ ಅಂದ್ರೆ ಏನೋ ಇನ್ನು ಪೂರ್ತಿ ಸಾಧನೆ ಮಾಡಿಲ್ಲ, ಹಾಗಾಗಿ ಯಾವುದೋ ಒಂದು ಜನ್ಮದಲ್ಲಿ, ಮುಂದಿನ ಜನ್ಮನೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ನಿಶ್ಚಯ ಇರೋದಿಲ್ಲ, ಅಂತೂ ಸಾಧನೆ ಪೂರ್ತಿ ಆಗ್ಬೇಕು. ಸಾಧನೆ ಪೂರ್ತಿ ಆಗ್ಲಿಕ್ಕೆ ಎಷ್ಟು ಒಂದೋ ಎರಡೋ ಜನ್ಮ ಬೇಕೋ, ಆ ಜನ್ಮದಲ್ಲಿ ಕೃತ್ಯ ಭಾವಾತ್ ಏವ ಮುಕ್ತಿ ಅಂದ್ರೆ ಇನ್ನು ನಿಶ್ಚಯವಾಗಿ ಇಷ್ಟೇ ಜನ್ಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸಾಧನೆ ಆಗುವವರೆಗೂ ಜನ್ಮಗಳು ಬರ್ತಾ ಇರುತ್ತೆ. ಏಕ ದ್ವ್ಯಾದಿ ಜನ್ಮ ವ್ಯವಧಾನೇನ, ನೋಡಿ ಒಂದೋ ಎರಡೋ, ಏಕದ್ವ್ಯಾದಿ ಒಂದೋ ಎರಡೋ ಮೂರೋ ಜನ್ಮದಲ್ಲಿ, ಆ ಎರಡು ಮೂರು ಜನ್ಮಗಳ ತಡೆಯಲ್ಲಿ ಅಮುಷ್ಯ ಭದ್ರಂ ಅಭೂದೇವ. ಅಮುಷ್ಯ ಅಂದ್ರೆ ಇವನಿಗೆ ಅಂತ ಅರ್ಥ. ಇವನಿಗೆ ಅಂದ್ರೆ ಯಾರು? ಪ್ರವೃತ್ತ ಕರ್ಮವನ್ನ ಬಿಟ್ಟು ನಿವೃತ್ತ ಕರ್ಮವನ್ನ ಆಚರಣೆ ಮಾಡತಕ್ಕಂಥ ವ್ಯಕ್ತಿಗೆ ಭದ್ರಂ ಅಭೂದೇವ. ಭದ್ರ ಅಂದ್ರೆ ಮಂಗಳ, ಮಂಗಳ ಆಗೇ ಆಗತ್ತೆ ಎಂಬ. ಪರಮ ಮಂಗಳ ಅಂದ್ರೆ ಅದು ಮೋಕ್ಷ, ಮೋಕ್ಷ ಸುಖ ಸಿಕ್ಕೇ ಸಿಗತ್ತೆ. ಸ್ವಧರ್ಮ ಪ್ರವೃತ್ತಂ ಭಜತಾಂತು ಕೋವಾರ್ಥಃ ಆಪ್ತಃ. ಅದೇ ಯಾರು ಸ್ವಧರ್ಮ, ಸ್ವಧರ್ಮ ಶಬ್ದಕ್ಕೆ ಇಲ್ಲಿ ಸ್ವಧರ್ಮ ಅಂದ್ರೆ ಪ್ರವೃತ್ತ ಕರ್ಮ ಅಂತ ಅರ್ಥ ಮಾಡ್ತಿದ್ದಾರೆ ಇಲ್ಲಿ ವ್ಯಾಖ್ಯಾನಕಾರರು, ಅಂದ್ರೆ ವಿಷ್ಣು ತೀರ್ಥರು. ಹಾಗಾಗಿ ಸ್ವಧರ್ಮ ಶಬ್ದಕ್ಕೆ ಪ್ರವೃತ್ತ ಕರ್ಮ ಅಂತ ಅರ್ಥ. ಪ್ರವೃತ್ತ ಕರ್ಮವನ್ನ ಯಾರು ಮಾಡ್ತಾ ಇರ್ತಾರೋ ಅವ್ರಿಗೆ ಏನ್ ತಾನೇ ಅರ್ಥ? ಅರ್ಥ ಅಂದ್ರೆ ಸಂಪತ್ತು, ಅರ್ಥ ಅಂದ್ರೆ ಫಲ. ಯಾವ ಸಂಪತ್ತು, ಯಾವ ಫಲ ತಾನೇ ಸಿಗತ್ತೆ? ಏನು ಸಿಗೋದಿಲ್ಲ. ನಕೋಪಿ ಅಲ್ಲ ಫಲ ಸಿಗತ್ತಲ್ವಾ, ಭೂಮಿ, ಬಂಗಾರ, ಸಂತಾನ, ಸ್ವರ್ಗ ಎಲ್ಲ ಸಿಗತ್ತಲ್ವ ಅಂದ್ರೆ ಯೋ ಲಭ್ಯತೆ ನಸ ಪುರುಷಾರ್ಥ ಹಿತಿ ಭಾವ. ಅದು ಸಿಗಬಹುದೇನೋ ಒಂದು, ಆದ್ರೆ ಅದು ಪುರುಷಾರ್ಥ ಅಲ್ಲ.
ಮುಖ್ಯವಾದ ಪುರುಷಾರ್ಥ ಅಂದ್ರೆ ಮೋಕ್ಷ. ಪ್ರವೃತ್ತ ಕರ್ಮದಿಂದ ಮೋಕ್ಷ ಫಲ ಎಂಬುದು ಸಿಗೋದೇ ಇಲ್ಲ. ಮತ್ತೆಲ್ಲವೂ ಕೂಡ ತುಚ್ಛವಾದ ಫಲ, ಅಲ್ಪವಾದ ಅಸ್ಥಿರವಾದ ಫಲವೇ ಸಿಗತ್ತೆ ಹೊರತು ಶಾಶ್ವತ ಫಲ ಸಿಗೋದಿಲ್ಲ. ಹಾಗಾಗಿ ಪ್ರವೃತ್ತ ಕರ್ಮದಿಂದ ಸಿಗುವಂತಹ ಫಲ ಅದು ಅಲ್ಪವಾದದ್ದು, ಅಸ್ಥಿರವಾದದ್ದು. ಅದರ ಬಗ್ಗೆ ವ್ಯಾಮೋಹವನ್ನ ಬಿಟ್ಟು ಶಾಶ್ವತ ಫಲವನ್ನ ಕೊಡುವಂತ ನಿವೃತ್ತ ಕರ್ಮವನ್ನ ಆಚರಣೆ ಮಾಡಬೇಕು ಅನ್ನೋದು ದೊಡ್ಡ ಅಭಿಪ್ರಾಯ. ಸ್ವಧರ್ಮಂ ತ್ಯಕ್ವ ಅಂದ್ರೆ ಸ್ವಧರ್ಮ ಅಂದ್ರೆ ಪ್ರವೃತ್ತ ಕರ್ಮ ಅಂತಾನೆ ವ್ಯಾಖ್ಯಾನ ಮಾಡಿ, ಹಾಗೆ ಅದೇ ಇಟ್ಕೊಳ್ಳೋಣ. ಸ್ವಧರ್ಮ ಫಲಾಪೇಕ್ಷೆಯಿಂದ ಮಾಡುವಂತಹ ಪ್ರವೃತ್ತ ಕರ್ಮವನ್ನು ತ್ಯಕ್ವ ಬಿಟ್ಟು ಹರೇಹೇ ಭಗವಂತನ ಚರಣಾಂಬುಜಂ ಪಾದಪದ್ಮವನ್ನು ಭಜನ್ ಸೇವಿಸುತ್ತಿರುವಂತಹ ಸಾಧಕನು ಅಥ ಒಂದು ವೇಳೆ ಅಪಕ್ವ ಸಾಧನೆ ಪರಿಪೂರ್ಣವಾಗದೇನೆ ಯದಿ ಪತೇತ್ ಒಂದು ವೇಳೆ ಮರಣವನ್ನು ಹೊಂದಿದರೆ ಅಥವಾ ಆ ಜನ್ಮದ ಸಾಧನೆಯಿಂದ ಭ್ರಷ್ಟನಾದರೆ ತತಃ ತದನಂತರ ಸ್ವಧರ್ಮಂ ಪತೆ ಪತನ ಬಿದ್ದರೆ ಯತ್ರ ಕ್ವಾವ ಯಾವುದಾದರೂ ಒಂದು ಜನ್ಮದಲ್ಲಿ ಅಮುಷ್ಯ ಈ ಪ್ರವೃತ್ತ ಕರ್ಮವನ್ನ ಬಿಟ್ಟು ನಿವೃತ್ತ ಕರ್ಮವನ್ನು ಆಚರಿಸುತ್ತಿರುವಂತಹ ಸಾಧಕನಿಗೆ ಭದ್ರಂ ಅಭೂತ್ ಏವ ಭದ್ರ ಅಂದ್ರೆ ಮಂಗಳವು ಆಗೇ ಆಗತ್ತೆ. ಸ್ವಧರ್ಮಂ ಭಜತಾಂ ಅಂದ್ರೆ ಪ್ರವೃತ್ತ ಕರ್ಮವನ್ನು ಸೇವಿಸುತ್ತಿರುವವರಿಗೆ, ಸ್ವಧರ್ಮ ಶಬ್ದಕ್ಕೆ ಪ್ರವೃತ್ತ ಕರ್ಮ ಅಂತ ಅರ್ಥ. ಪ್ರವೃತ್ತ ಕರ್ಮವನ್ನು ಸೇವಿಸುತ್ತಿರುವಂತಹ ವ್ಯಕ್ತನಿಗೆ ಕೋವ ಅರ್ಥ ಆಪ್ತಃ ತನಗೆ ಇಷ್ಟವಾದಂತ ಯಾವ ಫಲ ತಾನೇ, ಅರ್ಥ ಅಂದ್ರೆ ಫಲ, ಯಾವ ಫಲ ತಾನೇ ಸಿಗತ್ತೆ? ಯಾವ ಫಲವೂ ಕೂಡ ಸಿಗುವುದಿಲ್ಲ. ಅಂದ್ರೆ ಪ್ರವೃತ್ತ ಕರ್ಮದಿಂದ ಸಿಗುವಂತ ಫಲ ನಶ್ವರ ಫಲ, ಅಶಾಶ್ವತ ಫಲ. ನಿವೃತ್ತ ಕರ್ಮದಿಂದ ಸಿಗುವಂತ ಫಲವೇ ನಿಜವಾದ ಫಲ. ಹಾಗಾಗಿ ನಿವೃತ್ತ ಕರ್ಮವನ್ನೇ ಆಚರಿಸಬೇಕು ಎಂಬ ಒಂದು ನಿವೇದನೆಯನ್ನ ನಾರದರು ವೇದವ್ಯಾಸ ದೇವರ ಬಳಿ ಹೇಳತಕ್ಕಂಥ ಒಂದು ಸಂದರ್ಭ 1ನೇ ಸ್ಕಂದದಲ್ಲಿ ಬರತಕ್ಕಂಥದ್ದು. ತ್ಯಕ್ವಾ ಸ್ವಧರ್ಮಂ ಚರಣಾಂಬುಜಂ ಹರೇ ಭಜನ್ನ ಪಕ್ವೋ ತಪತೆ ತಥೋ ಯದಿ ಯತ್ರ ಕ್ವಾ ಭದ್ರಮಭೂದಮುಷ್ಯ ಭದ್ರಂ ಅಭೂತ್ ಅಮುಷ್ಯ ಓ ವಾರ್ತ ಆಪ್ತೋ ಭಜತಾಂ ಸ್ವಧರ್ಮಂ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ತೆ.